ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಮಾಜದಲ್ಲಿ ಗಣ್ಯರನ್ನು, ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಗಳನ್ನು, ಅರ್ಹ ವ್ಯಕ್ತಿಗಳನ್ನು ಗೌರವಿಸ್ತಕ್ಕಂತಹ, ಅವರನ್ನು ಭೇಟಿ ಮಾಡ್ತಕ್ಕಂತಹ, ಅವರ ಸಂಪರ್ಕವನ್ನು ಪಡೀತಕ್ಕಂತಹ ಯೋಗ ನಿಮಗೆ ಸಿಕ್ಕತ್ತೆ. ಕೆಲವರಿಗೆ ಹಿರೀಕರಿಗೆ ಪಾದಾಭಿವಂದನ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಸಿಕ್ಕತ್ತೆ. ಅವರಿಗೆ ನಮಸ್ಕಾರ ಮಾಡುವಂತಹ ಯೋಗ ಸಿಕ್ತು ಅಂತಂದರೆ ನಿಜವಾಗಿಯೂ ಕೂಡ ನೀವು ಪುಣ್ಯವಂತರು ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಜನ ನಿಮ್ಮ ಸಲಹೆಗಳನ್ನು, ನಿಮ್ಮ ಮಾತನ್ನು ಒಂದಷ್ಟು ಇಷ್ಟಪಡ್ತಾರೆ. ನೀವು ಆಡ್ತಕ್ಕಂತಹ ಮಾತು ಜನೋಪಯೋಗಿ ಅಥವಾ ಸಮಾಜಕ್ಕೆ ಅನುಕೂಲಕರವಾದಂಥದ್ದು ಅನ್ನುವಂತಹ ಭಾವನೆ ಜನದ ಮನಸ್ಸಿನಲ್ಲಿ ಇರುತ್ತೆ. ದುಬಾರಿ ವಸ್ತುಗಳನ್ನು, ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಯೋಗ ಇದೆ. ಒಂದು ರೀತಿಯಲ್ಲಿ ಇವತ್ತಿನ ದಿನಚರಿಯನ್ನು ನೋಡ್ತಾ ಹೋದರೆ, ಇವತ್ತಿನ ಗ್ರಹಗತಿಯನ್ನು ಗಮನಿಸ್ತಾ ಹೋದರೆ ನಿಮಗೆ ದಿವಸ ಚೆನ್ನಾಗಿದೆ ಅನ್ನುವಂಥದ್ದು ಮೊದಲ ಒಂದು 2-3 ಅಂಶಗಳಲ್ಲೇ ಗೊತ್ತಾಗುವಂಥದ್ದಿದೆ. ಉದ್ಯೋಗಸ್ಥರಿಗೆ ಕಾರ್ಯದ ಒತ್ತಡ ಕಡಿಮೆ, ಕೆಲಸದ ಒತ್ತಡ ಕಡಿಮೆ. ಹಾಗಂತ ನಿಮ್ಮ ಪಾಡಿಗೆ ನೀವು ಇದ್ದುಬಿಡಬಹುದು ಅಂತಲ್ಲ. ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಲೇಬೇಕಾದಂಥದ್ದು, ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕಾದಂಥದ್ದು, ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ಪೂರೈಸಬೇಕಾದ್ದು, ಆ ಜವಾಬ್ದಾರಿ ನಿಮ್ಮ ಮೇಲೆ ಇರತಕ್ಕಂಥದ್ದು. ನಿಮ್ಮ ಗುರಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಯಾವ ಗುರಿಯನ್ನು ಸಾಧಿಸಬೇಕಾದ್ರೆ ಏನೆಲ್ಲ ಅಡ್ಡಿ ಆತಂಕಗಳು ಬರಬಹುದು, ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗಬಹುದು, ಯಾವ ಯಾವ ಹಂತಗಳನ್ನು, ಸ್ತರಗಳನ್ನು, ಘಟ್ಟಗಳನ್ನು ದಾಟಿ ಮುಂದೆ ಹೋಗಬೇಕಾಗಬಹುದು, ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಎಲ್ಲ ಕೆಲಸಗಳು ಕೂಡ ಬಹಳ ನಿಧಾನವಾಗಿ ಸಾಗುತ್ತೆ. ಆದರೆ ಕೆಲಸ ಪರಿಪೂರ್ಣವಾಗುತ್ತೆ, ಗುಣಮಟ್ಟವನ್ನು ಕಾಯ್ದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಸಮಾಧಾನಕರವಾದಂತಹ ವಿಚಾರ. ಕಾಲಭೈರವನನ್ನು ಧ್ಯಾನ ಮಾಡಿ, ಆ ಕಾಲಭೈರವನ ಅನುಗ್ರಹ ನಿಮಗೆ ಶುಭವನ್ನು ತರಲಿ. ವೃಷಭ ರಾಶಿ, ದೂರದ ಸ್ಥಳಕ್ಕೆ ಪ್ರಯಾಣವನ್ನು ಮಾಡಬೇಡಿ. ಇದು ಭವಿಷ್ಯವನ್ನು ಹೇಳುವಾಗ ಅತಿ ಮುಖ್ಯವಾಗಿ ಸೂಚ್ಯವಾಗಿ ಗಮನಕ್ಕೆ ಬರುವಂತಹ ವಿಚಾರ. ಇದನ್ನು ಪಾಲಿಸಬೇಕಾದಂಥದ್ದು ವೃಷಭ ರಾಶಿಯವರಿಗೆ ಅಗತ್ಯ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ದರಿಂದ ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ. ಧರ್ಮ ಕಾರ್ಯಗಳ ಬಗ್ಗೆ ಮನಸ್ಸು ವಿಚಲಿತವಾಗುತ್ತೆ. ಭಗವಂತನನ್ನು ಆರಾಧನೆ ಮಾಡಬೇಕು, ಪೂಜೆ ಜಪ ಹೋಮಾದಿಗಳನ್ನು ಮಾಡಬೇಕು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು, ದರ್ಶನಕ್ಕಾಗಿ ಹೋಗಬೇಕು, ಗುರು ಹಿರಿಯರಿಗೆ ಅಭಿವಾದನವನ್ನು ಮಾಡಬೇಕು ಅಂತಾಗಿದ್ದರೆ ಆ ವಿಚಾರಗಳಲ್ಲಿ ಯಾಕೋ ಮನಸ್ಸು ಪೂರ್ಣವಾಗಿ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಇವತ್ತು ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಹಲವಾರು ದೇವಸ್ಥಾನಕ್ಕೆ ಹೋದೆ, ನನಗೇನು ಒಳ್ಳೆಯದೇ ಆಗಲಿಲ್ಲ ಅಂತ ಹೇಳಿ ಯಾವುದೋ ಒಂದು ಕೆಡಕನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಇದೆಲ್ಲವನ್ನು ಪ್ರಶ್ನೆ ಮಾಡುವಂತಹ ಮನಸ್ಥಿತಿಯನ್ನು ತಲುಪ್ತೀರಿ. ಇದು ಸರಿಯೇ ಅಂತ ಹೇಳಿ ಮೊದಲು ಪ್ರಶ್ನೆ ಮಾಡಿಕೊಳ್ಬೇಕಾದಂಥದ್ದು. ಆರೋಗ್ಯದ ಬಗ್ಗೆನೂ ಕೂಡ ತಾತ್ಸಾರ ಮಾಡ್ತೀರಿ, ಅದು ತೊಂದರೆಗೆ ಕಾರಣವಾಗುತ್ತೆ. ಸ್ವಾಭಿಮಾನದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಡೀ ದಿವಸವನ್ನು ಕಳೆದು ಬಿಡ್ತೀರಿ. ಸ್ವಾಭಿಮಾನ ಬಹಳ ಮುಖ್ಯ. ಆದರೆ ಅದೇ ಸ್ವಾಭಿಮಾನ ಸಿಟ್ಟಾಗಿ ಪರಿವರ್ತನೆ ಆಗಬಾರ್ದು. ನಿಮಗೆ ಆತ್ಮಗೌರವವನ್ನು ಕಾಪಾಡಿಕೊಳ್ತಕ್ಕಂತಹದ್ದಕ್ಕೆ ಸಿಟ್ಟು ಒಂದು ಸಾಧನ ಅಂತ ಹೇಳಿ ಅಂದ್ಕೊಳ್ಬಾರ್ದು ಅನ್ನುವಂಥದ್ದಾಗತ್ತೆ. ಪತಿಪತ್ನಿಯರಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗ್ಬೋದು, ಮಾನಸಿಕವಾಗಿ ನಿಮಗೆ ಸಮಾಧಾನ ಇಲ್ಲ, ಆ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದಾಗ ಮನೆಯಲ್ಲಿ ಜಗಳಕ್ಕೆ ಅವಕಾಶವಾಗುತ್ತೆ. ಹಳೆಯ ಕಹಿ ನೆನಪುಗಳು ಎದುರಾಗುತ್ತೆ. ಹಿಂದೆಲ್ಲ ಏನು ಕಷ್ಟಪಟ್ಟಿದ್ದೀರಿ, ಯಾವ ಯಾವ ಪರಿಸ್ಥಿತಿಯನ್ನು ಎದುರಿಸಿ ಮುಂದೆ ಬಂದಿದ್ದೀರಿ, ಅದೆಲ್ಲವೂ ಕೂಡ ಜ್ಞಾಪಕಕ್ಕೆ ಬರುತ್ತೆ. ಆಗ ಕೋಪ ತನ್ನಿಂದ ತಾನೇ ಜಾಸ್ತಿ ಆಗ್ತಕ್ಕಂಥದ್ದು. ವೈಯಕ್ತಿಕವಾಗಿ ತೇಜೋವಧೆಯನ್ನು ಮಾಡ್ಕೊಳ್ತೀರಿ. 4-6 ಜನ ಬಂದಿರ್ತಾರೆ, ಅಥವಾ ಯಾರೋ ಗಣ್ಯರಿರ್ತಾರೆ, ಹಿರಿಯರಿರ್ತಾರೆ, ಪೂಜ್ಯರಿರ್ತಾರೆ, ಅವರ ಎದುರಿನಲ್ಲಿ ನೀವು ಸಿಟ್ಟು ಕೋಪಾದಿಗಳನ್ನು ತೋರಿಸಿಬಿಟ್ರೆ ನಿಮ್ಮ ಬೆಲೆ ಕಡಿಮೆಯಾಗುತ್ತೆ ಹೊರತು ಬೇರೆಯವರಿಗೆ ಅದು ಏನೂ ಆಗೋದಿಲ್ಲ ಅನ್ನುವಂಥದ್ದು. ನಿಮ್ಮ ತೇಜೋವಧೆಯನ್ನು ನೀವೇ ಮಾಡಿಕೊಳ್ತೀರಿ, ಅದು ಆಗಬಾರದು ಅನ್ನುವಂಥದ್ದು.
ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಆದಿದಂಪತಿಗಳ ಅನುಗ್ರಹ ನಿಮ್ಮ ಸಂಸಾರದ ಮೇಲೆ ಇರಲಿ. ಶುಭವಾಗಿ. ಮಿಥುನ ರಾಶಿ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ, ಸ್ವಲ್ಪ ಮಟ್ಟಿಗೆ ಸಮಾಧಾನ. ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಓದು ಮಾತ್ರ ಅಲ್ಲ, ಓದಿಗೆ ಪೂರಕವಾದಂತಹ ಬೇರೆ ಬೇರೆ ಚಟುವಟಿಕೆಗಳು, ಜೊತೆಗೆ ನಿಮ್ಮ ವಯಸ್ಸಿನ ಅಥವಾ ನಿಮ್ಮ ವಯಸ್ಸಿನ ಆಸುಪಾಸಿನ ಮಿತ್ರರು, ಇವರೆಲ್ಲರ ಪ್ರಚೋದನೆ, ಅವರೆಲ್ಲ ನಡವಳಿಕೆ, ಅವರೆಲ್ಲ ಕೆಲವು ಬೇಡದೇ ಇರತಕ್ಕಂತಹ ಹವ್ಯಾಸಗಳು, ದುಶ್ಚಟಗಳು ನಿಮ್ಮ ಮೇಲೆ ಪ್ರಭಾವ ಪರಿಣಾಮವನ್ನು ಬೀರಿದರೆ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು, ಆ ದೃಷ್ಟಿಯಿಂದ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಓದನ್ನು ಹೊರತಾಗಿ ಬೇರೆ ಯಾವ ವಿಚಾರಗಳೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಬೇರೆ ಬೇರೆ ಚಟುವಟಿಕೆಗಳಿಂದ, ಬೇರೆ ಬೇರೆ ಅಸಂಗತವಾದಂತಹ ವಿಚಾರಗಳಿಂದ ನೀವು ಆಕರ್ಷಿತರಾಗ್ತಕ್ಕಂಥದ್ದು ಸಹಜ. ಆದರೆ ಆ ರೀತಿ ಆದರೆ ತೊಂದರೆಯನ್ನು ಪಡ್ತೀರಿ. ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ನಿಮಗಿರತಕ್ಕಂತಹ ಬುದ್ಧಿವಂತಿಕೆ ಆಗಿರಬಹುದು ಅಥವಾ ಅಭ್ಯಾಸ ಮಾಡ್ತಕ್ಕಂತಹ ಮನಸ್ಸಾಗ್ಬೋದು, ಇವೆಲ್ಲವೂ ಕೂಡ ಓದಿನ ಮೇಲೆ ಇರಬೇಕೇ ಹೊರತು ಬೇರೆ ಯಾವ ವಿಚಾರಗಳ ಮೇಲೂ ಅಲ್ಲ ಅನ್ನುವಂಥದ್ದು. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಎಲ್ಲ ರೀತಿಯಿಂದಲೂ ನಡೆಕೊಳ್ಳಬೇಕು, ಅದು ಬಹಳ ಮುಖ್ಯವಾಗತ್ತೆ. ನಿಮ್ಮ ಸ್ನೇಹಿತರ ಮಾತಿಗೆ ಮರುಳಾಗಿ ಅಕಾರ್ಯದಲ್ಲಿ ಭಾಗಿಗಳಾಗ್ತೀರಿ. ಸ್ಪಷ್ಟವಾಗಿ ಹೇಳುವಂಥದ್ದು, ಯಾವ ಕೆಲಸವನ್ನು ನಿಮ್ಮ ವಯಸ್ಸಿಗೆ, ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಮಾಡಬಾರದೋ ಆ ಸಮಯದಲ್ಲಿ ಆ ಕೆಲಸಕ್ಕೆ ನೀವು ಮುಂದಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಗುರಿಯ ಕಡೆಗೆ ಮನಸ್ಸಿರಲಿ. ಮುಂದೆ ನೀವೇನಾಗಬೇಕು ಅನ್ನುವಂತಹ ಉದ್ದೇಶವನ್ನು ಪದೇ ಪದೇ ಜ್ಞಾಪಕ ಮಾಡಿಕೊಂಡು ಆ ಒಂದು ಪಥದಲ್ಲಿ ಮುನ್ನಡೀತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ ಅಂತಕ್ಕಂತಹ ಸಾತ್ವಿಕವಾದ ಎಚ್ಚರಿಕೆ ಇಲ್ಲಿದಾಗಿರುತ್ತೆ. ಪರ್ವತಾಂಜನೇಯನನ್ನು ಪ್ರಾರ್ಥನೆ ಮಾಡಿ, ಬೆಟ್ಟದ ಮೇಲೆ ಇರತಕ್ಕಂತಹ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ನಿಮಗೆ ಸ್ಥಿರವಾದಂತಹ ಬುದ್ಧಿ ಆ ಆಂಜನೇಯನ ಅನುಗ್ರಹದಿಂದ ಪ್ರಾಪ್ತವಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ ಉದ್ಯೋಗ ಆಕಾಂಕ್ಷಿಗಳಿಗೆ ಒಳ್ಳೆಯ ದಿವಸ ಇದು. ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ಕೆಲಸವನ್ನು ಬದಲಾಯಿಸಬೇಕು ಅನ್ನುವಂಥವ್ರಿಗೆ, ಅಥವಾ ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಇನ್ನೂ ದೊಡ್ಡದಾಗಿ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿರುವವರಿಗೆ ಎಲ್ಲರಿಗೂ ಕೂಡ ಒಳಿತಾಗ್ತಕ್ಕಂಥದ್ದು. ಪ್ರಮುಖವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನಿಮಗೆ ಯಾರು ಪ್ರೀತಿ ಪಾತ್ರರು ಅವರ ಸಲಹೆ ಬಹಳ ಮುಖ್ಯವಾಗುತ್ತೆ. ಅದು ಮನೆಯಲ್ಲಿ ಪೋಷಕರಿರಬಹುದು, ಸ್ನೇಹಿತರಿರ್ಬೋದು, ಬಂಧುಗಳೇ ಇರ್ಬೋದು, ಇಲ್ಲ ನಿಮ್ಮ ಗುರುಗಳಿರಬಹುದು, ಅಥವಾ ಸಮಾಜದಲ್ಲಿ ಮುಖ್ಯವಾದಂತಹ ವ್ಯಕ್ತಿಗಳಿರಬಹುದು. ಇವರ ಒಂದು ಸಲಹೆ, ಇವರ ಒಂದು ಮಾರ್ಗದರ್ಶನ, ಇವರ ಮಾತು ತುಂಬ ಅಗತ್ಯ ಇರುತ್ತೆ ಅಂತ ಹೇಳಿ ಅನಿಸುತ್ತೆ. ಒಂದೇ ಬಾರಿಗೆ ಹಲವಾರು ಕೆಲಸಗಳನ್ನು ಅಥವಾ ಹಲವಾರು ವಿಚಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವುದರಲ್ಲೂ ಕೂಡ ಗುರಿಯನ್ನು ಸಾಧನೆ ಮಾಡೋಕ್ಕೆ, ಗುರಿ ಮುಟ್ಟೋದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಗೊಂದಲವನ್ನು ನೀವು ಮತ್ತೆ ಮತ್ತೆ ಸೃಷ್ಟಿ ಮಾಡಿಕೊಳ್ತೀರಿ. ಹಾಗಾಗಿ ಸಮಯ ಕಳೆದಿದ್ದೇ, ಸಮಯ ಹೋಗಿದ್ದೇ ಗೊತ್ತಾಗದೇ ಇರತಕ್ಕಂಥದ್ದು. ನಿಮ್ಮಿಂದ ಹಲವಾರು ನಿರೀಕ್ಷೆಗಳನ್ನು ಮನೆಯವರು, ಬಂಧುಗಳು, ಸ್ನೇಹಿತರು ಇಟ್ಕೊಂಡಿರ್ತಾರೆ. ಅವರ ಮಾತನ್ನು ಹುಸಿ ಮಾಡಬೇಡಿ. ಅವರ ಮಾತಿಗೆ ಧಕ್ಕೆ ಆಗಲಿ, ಅವರ ಮನಸ್ಸಿಗೆ ನೋವಾಗಲಿ ಮಾಡಬಾರ್ದು ಅಂತಕ್ಕಂಥದ್ದು. ಅವರಿಗೆ ಸಂತೋಷವನ್ನು ಉಂಟು ಮಾಡಿ, ಒಂದು ವೇಳೆ ನಿಮಗೇನಾದರೂ ಅವರು ನಿರೀಕ್ಷೆ ಮಾಡಿದಂತಹ ಕೆಲಸ ಸಾಧನೆ ಆಗದೇ ಇದ್ದ ಪಕ್ಷದಲ್ಲಿ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ ಎನ್ನುವಂಥದ್ದಾದರೂ ಗೊತ್ತಾಗಲಿ ಅನ್ನುವಂಥದ್ದು. ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.